ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸರಿಯಾದ ಎಕ್ಸಿಟ್ ಕೊಡ್ತೀನಿ ಅಂತ DCM DK ಶಿವಕುಮಾರ್ ರಾಜ್ಯದ ಕೇಂದ್ರ ಸಚಿವರೊಬ್ಬರ ಬಳಿ ಹೇಳ್ಕೊಂಡಿದ್ರು. ಸರಿಯಾದ ಎಕ್ಸಿಟ್ ಕೊಡ್ತೀನಿ ಅಂದ್ರೆ ಸರಿಯಾದ ಪಾಠ ಕಲಿಸ್ತೀನಿ, ನೋಡ್ತಾ ಇರಿ ಅಂತ ಅರ್ಥ. ಬುಕ್ಕಿನ ಕೆರೆ ಡೈರಿ ಇದನ್ನ 1 ತಿಂಗಳ ಹಿಂದೆನೆ ವರದಿ ಮಾಡಿತ್ತು. ಈಗ ಆ ಸುದ್ದಿ ನಿಜ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅತ್ಯಂತ ಕೆಟ್ಟ ರೀತಿಯ ಬೀಳ್ಕೊಡುಗೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಾ ಇದೆ. DK ಶಿವಕುಮಾರ್ ಯಾವ ಅರ್ಥದಲ್ಲಿ ಹೇಳಿದ್ರು ಅಂದ್ರೆ ಸರಿಯಾದ ಎಕ್ಸಿಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದನ್ನ ಯಾವ ಅರ್ಥದಲ್ಲಿ ಮತ್ತೆ ಹೇಗೆ ಖಚಿತವಾಗಿ ಹೇಳಿದ್ರು ಅನ್ನೋಂಥದ್ದಕ್ಕೆ ಈಗ ಪುರಾವೆಗಳು ಸಿಗ್ತಾ ಇದ್ದಾವೆ. ಮೊದಲು ಒಂದು ಘಟನೆಯನ್ನು ಹೇಳ್ತೀನಿ. DK ಶಿವಕುಮಾರ್ ಇತ್ತೀಚೆಗೆ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರನ್ನ ಭೇಟಿ ಮಾಡಿದ್ರು. ಅದಾದ ಮೇಲೆ ಪ್ರಮೋದ್ ಸಾವಂತ್ ಮಾಜಿ ಪ್ರಧಾನಿ HD ದೇವೇಗೌಡರನ್ನ ಭೇಟಿ ಮಾಡಿದ್ರು. ಇದರ ನಡುವೆ ಬಿಜೆಪಿಯ ಹೈಕಮಾಂಡ್ ಮಟ್ಟದಲ್ಲಿ ಏನೇನು ಚರ್ಚೆಗಳಾಗಿದೆಯೋ, ಏನೇನು ಸಮಾಲೋಚನೆ ಆಗಿದೆಯೋ ಗೊತ್ತಿಲ್ಲ. ಆದರೆ DK ಶಿವಕುಮಾರ್ ಮತ್ತು ಪ್ರಮೋದ್ ಸಾವಂತ್ ಭೇಟಿ, ಪ್ರಮೋದ್ ಸಾವಂತ್ ಮತ್ತು HD ದೇವೇಗೌಡ ಭೇಟಿ ಬೇರೆದೇ ಬೆಳವಣಿಗೆಗೆ ಮುನ್ನುಡಿಯನ್ನ ಬರೀತಿದ್ವು ಅಂತ ಹೇಳಲಾಗ್ತಿದೆ. ಅಂದ್ರೆ DK ಶಿವಕುಮಾರ್ ಬಿಜೆಪಿಗೆ ಹತ್ತಿರ ಆಗುವಂತ ಪ್ರಯತ್ನವನ್ನ ಮಾಡ್ತಿದ್ರು. DK ಶಿವಕುಮಾರ್ ಅವರನ್ನ ಬಿಜೆಪಿಗೆ ತೆಗೆದುಕೊಳ್ಳಿಕ್ಕೆ ಮಿತ್ರ ಪಕ್ಷವಾದಂತಹ JDS ನನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತಾನೆ ಪ್ರಮೋದ್ ಸಾವಂತ್ ಅವರನ್ನ ಬಿಜೆಪಿಯ ಹೈಕಮಾಂಡ್ ದೇವೇಗೌಡರ ಬಳಿ ಕಳಿಸಿದ್ರು ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಈ ಪ್ರಯತ್ನ ಫಲಿಸುತ್ತೆ ಅನ್ನುವ ಅಂತ ತಲುಪಿತ್ತೋ ಏನೋ ಗೊತ್ತಿಲ್ಲ. ಆ ಕಾರಣದಿಂದ ಕಾಂಗ್ರೆಸ್ ಹೈಕಮಾಂಡ್ ಬೆದರುತ್ತೋ ಏನೋ ಗೊತ್ತಿಲ್ಲ. ಯಾಕೆ ಅಂದ್ರೆ ಈಗ DK ಶಿವಕುಮಾರ್ ಉಳಿಸಿದಂತಹ ಈ ದಾಳ, ಒಂದೊಮ್ಮೆ ನೀವು ನನ್ನನ್ನು ಮುಖ್ಯಮಂತ್ರಿ ಮಾಡದಿದ್ರೆ ಬಿಜೆಪಿಗೆ ಹೋಗ್ತೀನಿ ಅನ್ನುವಂತಹ ಉಳಿಸಿದ ದಾಳ ಬಹುಶಃ ಅವರಿಗೆ ಫಲ ಕೊಟ್ಟಿದೆ ಅಂತ ಅನ್ಸುತ್ತೆ. ಇದು ದಾಳ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್. ಮತ್ತೆ ಅದಕ್ಕೆ ಪೂರಕವಾಗಿ ಅಸ್ಸಾಂನಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಕಾಂಗ್ರೆಸ್ನಿಂದ ಇದೇ ರೀತಿ ಬಂಡೆದ್ದು ಹೊರಗೆ ಹೋದ್ರು. ಅಲ್ಲಿ ಅವರಿಗೆ 2 ಸಲ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯಿತು. ಸುವೇಂದ್ರ ಅಧಿಕಾರಿ ಪಶ್ಚಿಮ ಬಂಗಾಳದಲ್ಲಿ TMCಯನ್ನ ಬಿಟ್ಟು ಬಿಜೆಪಿಗೆ ಹೋದ್ರು. ಅಲ್ಲಿ ಈಗ ಅವರು ಮುಖ್ಯಮಂತ್ರಿ ಆದ್ರು. ಸೊ ಇಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ DK ಶಿವಕುಮಾರ್ ಅವರಿಗೆ ತಾನು ಕಾಂಗ್ರೆಸ್ ಇಂದ ಬಿಟ್ಟು ಬಿಜೆಪಿಗೆ ಹೋದ್ರೆ ಅವಕಾಶ ಸಿಗುತ್ತೆ, ಮುಖ್ಯಮಂತ್ರಿ ಆಗ್ಬೋದು ಅಂತ ಅನ್ಸಿರ್ಬೋದು. ಅದರಿಂದಾಗಿ ಅವರು ಮುಂದಡಿಯನ್ನ ಇಟ್ಟಿರ್ಬೋದು. ಮತ್ತೆ ಬಿಜೆಪಿಗೂ ಕೂಡ ಅಟ್ ಎನಿ ಕಾಸ್ಟ್ ಕಾಂಗ್ರೆಸ್ ಶಕ್ತಿಯನ್ನ ಕುಗ್ಗಿಸ್ಬೇಕು, ರಾಷ್ಟ್ರೀಯ ಮಟ್ಟದಲ್ಲಿ ಕುಗ್ಗಿಸ್ಬೇಕು, ರಾಹುಲ್ ಗಾಂಧಿ ಅವ್ರ ಮಟ್ಟದಲ್ಲಿ ಕುಗ್ಗಿಸ್ಬೇಕು, ಮತ್ತು ಕಾಂಗ್ರೆಸ್ ಅತ್ಯಂತ ಬಲಿಷ್ಠವಾಗಿರುವಂತ ಕರ್ನಾಟಕದಲ್ಲಿ ಕುಗ್ಗಿಸ್ಬೇಕು ಅನ್ನೋ ಕಾರಣಕ್ಕೆ DK ಶಿವಕುಮಾರ್ ಅವರಿಗೆ ಮಣೆ ಹಾಕಿರ್ಬಹುದು ಅಂತ ಕೂಡ ಹೇಳಲಾಗ್ತಿದೆ. ಸೊ ಇದೆಲ್ಲವನ್ನ ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ಗೆ DK ಶಿವಕುಮಾರ್ ಬ್ಲ್ಯಾಕ್ ಮೇಲ್ ಮಾಡಿದರೆ. ಇದರಿಂದಾಗಿ ಏನನ್ನೂ ಹೇಳದೆ ದೆಹಲಿಗೆ ಬನ್ನಿ ಮಾತನಾಡಬೇಕು ಅಂತ ಸಿದ್ದರಾಮಯ್ಯ ಅವರನ್ನ ಕರೆಸ್ಕೊಂಡಂತಹ ಕಾಂಗ್ರೆಸ್ ನಾಯಕರು ಏಕಾಏಕಿ ರಾಜೀನಾಮೆಯನ್ನ ನೀಡಿ ಅಂತ ಹೇಳಿದ್ದಾರೆ. ಒಂದು ಸಿದ್ದರಾಮಯ್ಯ ಅವರು ಏನಾಗಿತ್ತು, ನಾನು ರಾಹುಲ್ ಗಾಂಧಿ ಅವರು ಹೇಳಿದರೆ ರಾಜೀನಾಮೆಯನ್ನ ಕೊಡ್ತೀನಿ ಎನ್ನುವಂತ ಮಾತನ್ನ ಪದೇ ಪದೇ ಹೇಳಿದರು. ಇದೇ ಮಾತನ್ನ ಉಲ್ಲೇಖಿಸಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಹಾಗಿದ್ರೆ ರಾಜೀನಾಮೆಯನ್ನ ಕೊಡಿ ಅಂತ ಹೇಳಿದರೆ. ವಿಶೇಷವಾಗಿ ರಾಹುಲ್ ಗಾಂಧಿ ಅವರೇ ರಾಜೀನಾಮೆಯನ್ನ ಕೊಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದಾರೆ. ಇಷ್ಟು ದಿನ ರಾಹುಲ್ ಗಾಂಧಿ ಹೇಳಿದರೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ದ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವ್ರಿಗೂ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ರಾಜೀನಾಮೆಯನ್ನ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇದು ನಡೆದಿರುವಂಥ ಬೆಳವಣಿಗೆ ಅಂತೇಳಿ ಗೊತ್ತಾಗ್ತಿದೆ. ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡದೆ ಬೇರೆ ದಾರಿ ಇಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೂ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆಯನ್ನ ಪಡ್ಕೊಳ್ಳದೆ ಬೇರೆ ದಾರಿ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂದ್ರೆ ಒಂದೊಮ್ಮೆ DK ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟು ಹೋದ್ರೆ ಶಾಸಕರು ಎಷ್ಟು ಸಂಖ್ಯೆಯಲ್ಲಿ ಹೋಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ಒಟ್ಟಾರೆಯಾಗಿ ಸರ್ಕಾರ ಡಿಸ್ಟಬಿಲೈಸ್ ಆಗ್ಬೋದು, ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬೋದು. ಮತ್ತೆ ಕೇಂದ್ರ ಸರ್ಕಾರದ ಸಹಕಾರ ಎಲ್ಲ ಇರೋದ್ರಿಂದ, ಅಂದ್ರೆ ಸರ್ಕಾರವನ್ನ ಡಿಸ್ಟಬಿಲೈಸ್ ಮಾಡುವ ದೃಷ್ಟಿಯಿಂದ ಹೊಸದಾಗಿ ಪಕ್ಷವನ್ನ ಕಟ್ಟಿ
ಸರ್ಕಾರವನ್ನು ಅಧಿಕಾರಕ್ಕೆ ತರೋದು, ಚುನಾವಣೆ ಮೂಲಕ ಅಧಿಕಾರಕ್ಕೆ ತರೋದು ಬೇರೆ ಮಾತು. ಈಗಿರುವಂಥ ಸರ್ಕಾರವನ್ನು ಅಸ್ಥಿರಗೊಳಿಸಿ ಹೊಸ ಸರ್ಕಾರ ಮಾಡಲಿಕ್ಕೆ ಅದಕ್ಕೆ ಸಾಧ್ಯತೆಯನ್ನು ಬಹುಶಃ BJP ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿರ್ಬೋದು. ಅದನ್ನು ನೀವು ಈಗ ನನಗೆ ಅವಕಾಶವನ್ನು ಕೊಡದಿದ್ದರೆ ನಾನು BJP ಕಡೆ ಹೋಗ್ತೀನಿ ಎನ್ನುವಂಥ ಬ್ಲ್ಯಾಕ್ ಮೇಲನ್ನು ಡಿ ಕೆ ಶಿವಕುಮಾರ್ ಮಾಡಿರ್ಬೋದು. ಅದರಿಂದಾಗಿಯೇ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರನ್ನು ರಾಜೀನಾಮೆ ಕೊಡಿ ಅಂತ ಕೇಳಿರ್ಬೋದು ಅಂತೇಳಿ ಹೇಳಲಾಗ್ತಿದೆ. ಮತ್ತು ಇಷ್ಟೆಲ್ಲದಕ್ಕೂ ಇನ್ನೊಂದು ಪೂರಕವಾದಂಥ ಸಂಗತಿ ಏನು ಅಂತಂದರೆ, ನೋಡಿ, ಮೊನ್ನೆ ಕರೆದು ದೆಹಲಿಗೆ ಬನ್ನಿ ಅಂತ ನಿನ್ನೆ ಹೇಳಿದರು, ನಾಳೆ ರಿಸೈನ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಇಷ್ಟೊಂದು ತರಾತುರಿಯಲ್ಲಿ ಯಾಕಾಯಿತು? ಆಯಿತು, ಸಿದ್ದರಾಮಯ್ಯ ಅವರನ್ನು ಕಳಿಸ್ಲೇಬೇಕು ಅಂತಿದ್ರೆ ಇಷ್ಟೊಂದು ತರಾತುರಿಯಲ್ಲಿ ಯಾಕೆ ಕಳಿಸ್ಬೇಕಾಯ್ತು? ಸೊ ಇದು ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನು ಗೌರವಯುತವಾಗಿ ಕಳಿಸ್ಕೊಡ್ತಿರುವಂಥ ಸಂಗತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ಸಿದ್ದರಾಮಯ್ಯ ಅವರನ್ನ ಅತ್ಯಂತ ಕೆಟ್ಟದಾಗಿ ಬೀಳ್ಕೊಡ್ತಿರುವಂತಹ ವಿಷಯ. ಸೊ ಈ ರೀತಿ ಕೆಟ್ಟದಾಗಿ ಬೀಳ್ಕೊಡ್ತೀನಿ ಎನ್ನುವಂತಹ ಸುಳಿವು ಡಿ ಕೆ ಶಿವಕುಮಾರ್ ಅವ್ರಿಗೆ ಮೊದಲೇ ಇತ್ತು. ಸುಳಿವು ಅನ್ನೋದಕ್ಕಿಂತ ಹೆಚ್ಚಾಗಿ ಹೀಗೇ ಬೀಳ್ಕೊಡ್ಬೇಕು ಅನ್ನುವಂತಹ ಸ್ಕ್ರಿಪ್ಟನ್ನು ಡಿ ಕೆ ಶಿವಕುಮಾರ್ ಬರೆದಿದ್ರು ಅಂತ ಕಾಣಿಸುತ್ತೆ. ಅದರಿಂದಾಗಿ ಕೇಂದ್ರ ಸಚಿವರ ಮುಂದೆ ನೋಡ್ತಾ ಇರಿ, ಸಿದ್ದರಾಮಯ್ಯ ಅವರಿಗೆ ಸರಿಯಾದ ಎಕ್ಸಿಟ್ ಕೊಡ್ತೀನಿ ಅಂತ ಹೇಳಿದರು. ಈಗ ಅದೇ ರೀತಿ ಆಗಿದೆ. ಇಂಥದೊಂದು ಬೆಳವಣಿಗೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.